ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಕರ್ನಾಟಕ ಸರ್ಕಾರದಿಂದ ಶಿಕ್ಷಣ ಇಲಾಖೆಯ 15,000 ಟೀಚರ್ಸ್ ಪೋಸ್ಟ್ ರಿಕ್ರೂಟ್ಮೆಂಟ್ ಮಾಡ್ತಾ ಇದ್ದಾರೆ. GPSTR, HSTR ಈ ರೀತಿಯಾಗಿ ರಿಕ್ರೂಟ್ಮೆಂಟ್ ಮಾಡ್ತಾ ಇದ್ದಾರೆ. ಈ ಒಂದು ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟಂಗೆ ಮೊಬೈಲ್ ಮೂಲಕ ಯಾವ ರೀತಿಯಾಗಿ ಅಪ್ಲಿಕೇಶನ್ ಫಾರ್ಮ್ನ ಸಬ್ಮಿಟ್ ಮಾಡಬೇಕಂತ ಈ ಒಂದು ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಇದ್ದೀನಿ. ಸೊ ಇದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೋಡಿ, ಆದಷ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ಅಲ್ಲಿ ಬೇಕಾದ ಇನ್ಫಾರ್ಮೇಷನ್ಸ್ ನಿಮಗೆ ಸಿಗುತ್ತೆ. ಬನ್ನಿ, ಒಂದು ಶಿಕ್ಷಣ ಇಲಾಖೆಯಿಂದ ಏನು ಕರೆದಿರುವ ಒಂದು ಟೀಚರ್ಸ್ ಪೋಸ್ಟ್ಗಳಿಗೆ ಯಾವ ರೀತಿಯಾಗಿ ಅಪ್ಲಿಕೇಶನ್ ಹಾಕಬೇಕಂತ ಮಾಹಿತಿ ಕೊಡ್ತಾ ಇದ್ದೀನಿ. ನೋಡಿ, ನಾನು ಡೈರೆಕ್ಟ್ ಲಿಂಕನ್ನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಒಂದು ಅಪ್ಲೈ ಲಿಂಕ್, ಡೈರೆಕ್ಟ್ ಲಿಂಕನ್ನು ಕೊಟ್ಟಿರ್ತೀನಿ. ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ನಿಮಗೆ ಪೇಜ್ ಓಪನ್ ಆಗುತ್ತೆ. ಈ ಒಂದು ಅಪ್ಲಿಕೇಶನ್ ಫಾರ್ಮ್ ಇಲ್ಲಿಂದ ನಿಮಗೆ ಸ್ಟಾರ್ಟ್ ಆಗಿರುತ್ತೆ. ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕಂತ ನೋಡ್ಕೋಣ. ನೋಡಿ, ಮೊದಲೇದಾಗಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ. ರಿಜಿಸ್ಟರ್ ಆಮೇಲೆ ಇಲ್ಲಿ ಲಾಗಿನ್ ಅಂತ ಆಪ್ಷನ್ ಇದೆಯಲ್ಲ, ಅದರ ಮೇಲೆ ನೀವು ಲಾಗಿನನ್ನು ಮಾಡ್ಕೋಬೇಕಾಗುತ್ತೆ. ಮೊದಲೇದಾಗಿ ಯಾವ ರೀತಿಯಾಗಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಂತ ನೋಡ್ಕೋಣ. ನೋಡಿ, ಮೊದಲೇದು SSLC ಡೀಟೇಲ್ಸ್ ಇನ್ಫಾರ್ಮೇಷನನ್ನು ನೀಡಬೇಕಾಗುತ್ತೆ. ಏನಿಲ್ಲ, ನೀವು 2003 ನೀವೇನಾದರೂ SSLC ಕಂಪ್ಲೀಟ್ ಮಾಡಿದರೆ ಅಂಥ ಅಭ್ಯರ್ಥಿಗಳು ನೋ ಅಂತ ಹಾಕೊಂಡು ಎಲ್ಲ ಡೀಟೇಲ್ಸ್ನ ಮ್ಯಾನ್ಯಲ್ ಆಗಿ ಎಂಟ್ರಿ ಮಾಡ್ಕೊಳ್ಳಿ. ಇಲ್ಲ ಸರ್, ನಾನು 2003 ಮೇಲೆ ನಾನು SSLC ಪಾಸ್ ಆಗಿದ್ದೀನಿ ಅಂತ ಅಂದರೆ ಅಂಥ ಅಭ್ಯರ್ಥಿಗಳು ಎಸ್ ಅಂತ ಹಾಕ್ಕೊಳ್ಬೇಕಾಗತ್ತೆ. ಅಂಥ ಅಭ್ಯರ್ಥಿಗಳು ಎಸ್ ಅಂತ ಹಾಕೊಂಡ್ರೆ ನಿಮಗೆ ಏನಿಲ್ಲ, ಸಿಂಪಲ್ಲಾಗಿ ಇಲ್ಲಿ SSLC ರಿಜಿಸ್ಟ್ರೇಷನ್ ನಂಬರ್ನ ಹಾಕೊಂಬಿಡಿ. SSLC ರಿಜಿಸ್ಟ್ರೇಷನ್ ನಂಬರ್ನ ಹಾಕೊಂಡ್ರೆ ಆಟೋಮೆಟಿಕ್ಕಾಗಿ ನಿಮ್ಮ ಒಂದು SSLC ಮಾರ್ಕ್ಸ್ ಕಾರ್ಡಲ್ಲಿರುವಂಥ ನೇಮ್ ಇಲ್ಲಿ ಆಟೋಮೆಟಿಕ್ಕಾಗಿ ಫಿಲ್ ಆಗಿಬಿಡುತ್ತೆ. ಈ ಒಂದು ಡೀಟೇಲ್ಸ್ ಆಟೋಮೆಟಿಕ್ಕಾಗಿ ಬರುತ್ತೆ. ಇನ್ ಕೇಸ್ ಬರಲಿಲ್ಲ ಅಂದರೆ ಸಿಂಪಲ್ಲಾಗಿ ಏನಿಲ್ಲ, ಒಂದು ಅಭ್ಯರ್ಥಿಯ ಹೆಸರು ಕ್ಯಾಪಿಟಲ್ ಲೆಟರ್ ಇನ್ SSLC ಮಾರ್ಕ್ಸ್ ಕಾರ್ಡ್ನಲ್ಲಿರುವಂಥ ಕ್ಯಾಪಿಟಲ್ ಲೆಟರಲ್ಲಿ ನಿಮ್ಮ ಒಂದು ನೇಮ್ನ ಇಲ್ಲಿ ಹಾಕ್ಕೊಳ್ಳಿ. ಇದಾದ ತಕ್ಷಣ ಒಂದು ಆ್ಯಕ್ಟಿವ್ ಇರುವ ಮೊಬೈಲ್ ನಂಬರ್ನ ಹಾಕ್ಕೊಳ್ಳಿ. ಆ ಒಂದು ಮೊಬೈಲ್ ನಂಬರ್ಗೆ ಒಂದು OTP ಕಳಿಸಿ. ಆ OTP ಫಿಲ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆ ಒಂದು ಮೊಬೈಲ್ ನಂಬರ್ನ ವೆರಿಫೈನ ಮಾಡ್ಕೊಳ್ಳಿ. ಇದಾದ ತಕ್ಷಣ ನೆಕ್ಸ್ಟ್ ಒಂದು ಇಮೇಲ್ ಅಡ್ರೆಸ್ ಹಾಕಬೇಕಾಗುತ್ತೆ. ಆ್ಯಕ್ಟಿವ್ ಇರುವ ಇಮೇಲ್ ID ಹಾಕ್ಕೊಳ್ಳಿ. ಇದಾದ ತಕ್ಷಣ ನೆಕ್ಸ್ಟ್ ನಿಮಗೆ 3 ರೀತಿಯ ಆಪ್ಷನ್ಸ್ ಇದೆ. ಏನಿಲ್ಲ, ಒಂದು ಯೂಸರ್ ನೇಮ್, ನೀವು ಯೂಸರ್ ನೇಮ್ನ ಇಡಬೇಕಾಗುತ್ತೆ. ಎಕ್ಸಾಂಪಲಾಗಿ ನಾನು ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ ನೀವು ಸಿಂಪಲ್ಲಾಗಿ ಯೂಸರ್ ನೇಮ್ನ ಇಟ್ಕೋಬೋದು. ಇನ್ ಕೇಸ್ ನೀವು ನಿಮ್ಮ ನೇಮ್ ಅಷ್ಟೇ ಇಟ್ಕೋತೀವಿ ಅಥವಾ ಬೇರೆ ರೀತಿ ಇಟ್ಕೋತೀವಿ ಅಂದರೆ ಇಟ್ಕೊಳ್ಬೋದು, ಯೂಸರ್ ನೇಮ್ ಬರುತ್ತೆ. ಮತ್ತು ಪಾಸ್ವರ್ಡ್ ಸ್ಟ್ರಾಂಗ್ ಪಾಸ್ವರ್ಡ್ ಇರಬೇಕು. ಕ್ಯಾಪಿಟಲ್ ಲೆಟರ್, ನಂಬರ್ಸ್ ಮತ್ತು ಸ್ಪೆಷಲ್ ಕ್ಯಾರೆಕ್ಟರ್ ಜೊತೆಗೆ ಸ್ಟ್ರಾಂಗ್ ಆದ ಪಾಸ್ವರ್ಡ್ನ ಸೆಟಪ್ ಮಾಡಬೇಕಾಗುತ್ತೆ. ನಾನು ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಈ ರೀತಿಯಾಗಿ ಒಂದು ಪಾಸ್ವರ್ಡ್ನ ಸೆಟ್ ಮಾಡ್ಕೊಳ್ಳಿ. ಇಲ್ಲಿ ಪಾಸ್ವರ್ಡ್ನ ಸೆಟ್ ಮಾಡಿ ಇಲ್ಲಿ ಕನ್ಫರ್ಮ್ ಪಾಸ್ವರ್ಡ್ನ ಸೆಟ್ ಮಾಡಬೇಕಾಗುತ್ತೆ. ಇಷ್ಟು ಸೆಟ್ ಮಾಡಿ ನೀವು ಇಲ್ಲಿ ಬೇಕು ಯೂಸರ್ ನೇಮ್ ಪಾಸ್ವರ್ಡ್ ಸೆಟ್ ಆದ ತಕ್ಷಣ ಇಲ್ಲಿ ಸೇವ್ ಅಂತ ಆಪ್ಷನ್ ಇದೆ, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಸೇವ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ರಿಜಿಸ್ಟ್ರೇಷನ್ ಈಸ್ ಕಂಪ್ಲೀಟೆಡ್ ಸಕ್ಸಸ್ಫುಲಿ, ಪ್ಲೀಸ್ ಸೇವ್ ಯುವರ್ ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡ್ ಫಾರ್ ಫ್ಯೂಚರ್ ಪ್ರೊಸೆಸ್ ಅಂತ ಬರುತ್ತೆ. ಈಗ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಯಿತು. ಈಗ ನೆಕ್ಸ್ಟ್ ಏನು ಮಾಡಬೇಕು, ನೀವು ಲಾಗಿನ್ ಮಾಡಿ ಅಪ್ಲಿಕೇಶನ್ ಫಾರ್ಮ್ನ ಕಂಟಿನ್ಯೂ ಮಾಡ್ಕೊಳ್ಳಿ. ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆದ ತಕ್ಷಣ ನೆಕ್ಸ್ಟ್ ನೀವು ಲಾಗಿನ್ ಮಾಡಬೇಕಾಗುತ್ತೆ. ಇಲ್ಲಿ ಲಾಗಿನ್ ಅಂತ ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ನಿಮಗೆ ಲಾಗಿನ್ ಪೇಜ್ ಇಲ್ಲಿ ಓಪನ್ ಆಗುತ್ತೆ. ಏನಿಲ್ಲ, ಸಿಂಪಲ್ಲಾಗಿ ನಿಮ್ಮ ಒಂದು ಈಗಾಗಲೇ ಏನು ಯೂಸರ್ ನೇಮ್ ಸೆಟ್ ಮಾಡಿದ್ರಲ್ಲ ಆ ಒಂದು ಯೂಸರ್ ನೇಮ್ನ ಹಾಕ್ಕೊಳ್ಳಿ ಮತ್ತು ಏನು ಪಾಸ್ವರ್ಡ್ ಸೆಟ್ ಮಾಡಿದ್ರೆ ಆ ಪಾಸ್ವರ್ಡ್ ಹಾಕಿ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಷ್ಟು ಡೀಟೇಲ್ಸ್ ಹಾಕಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮದು ಲಾಗಿನ್ ಆಗುತ್ತೆ. ಲಾಗಿನ್ ಆದ ತಕ್ಷಣ ನೆಕ್ಸ್ಟ್ ನೀವು ಒಂದು ಅಪ್ಲಿಕೇಶನ್ ಫಾರ್ಮ್ ಸ್ಟಾರ್ಟ್ ಆಗುತ್ತೆ. ಇಷ್ಟು ಹಂತಗಳಲ್ಲಿ ಒಂದು ಅಪ್ಲಿಕೇಶನ್ ಫಾರ್ಮ್ನ ಇಲ್ಲಿ ಫಾರ್ಮ್ನ ಸಬ್ಮಿಟ್ ಮಾಡಬೇಕಾಗುತ್ತೆ. ನೋಡಿ, ಏನೇನು ಡೀಟೇಲ್ಸ್ನ ಫಿಲ್ ಮಾಡಬೇಕಂತ ಪ್ರತಿಯೊಂದು ಮಾಹಿತಿಯನ್ನು ಕೊಡ್ತೀನಿ. ಮೊದಲೇದಾಗಿ ಒಂದು ಪರ್ಸ್ನಲ್ ಡೀಟೇಲ್ಸ್ ಇನ್ಫಾರ್ಮೇಷನ್ ಹಾಕಬೇಕಾಗುತ್ತೆ. ಪರ್ಸನಲ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈಗಾಗಲೇ ಒಂದು SSLC ಅಂಕದ ಆಧಾರದ ಮೇಲೆ ನಮ್ಮ ಒಂದು ನೇಮ್ ಆಟೋಮೆಟಿಕ್ಕಾಗಿ ಫಿಕ್ಸ್ ಆಗಿರುತ್ತೆ ಮತ್ತು ರಿಜಿಸ್ಟ್ರೇಷನಲ್ಲಿ ಡೀಟೇಲ್ಸ್ ಹಾಕಿರ್ತಿರಲ್ಲ ಅದು ಬಂದಿರುತ್ತೆ. ಇದಾದ ತಕ್ಷಣ ನೆಕ್ಸ್ಟ್ ಏನೇನು ಡೀಟೇಲ್ಸ್ ನೀಡಬೇಕಂತ ನೋಡ್ಕೋಣ. ನೋಡಿ, ಮೊದಲೇದಾಗಿ ನಿಮ್ಮದು ಜೆಂಡರ್ ಕೇಳುತ್ತೆ, ಜೆಂಡರ್ನ ಹಾಕ್ಕೊಳ್ಳಿ. ಇದಾದ ತಕ್ಷಣ ಒಂದು ಫಾದರ್ ನೇಮ್ ಕೇಳುತ್ತೆ, ನಿಮ್ಮದು SSLC ಮಾರ್ಕ್ಸ್ ಕಾರ್ಡ್ನಲ್ಲಿರುವಂಥ ಫಾದರ್ ನೇಮ್ ಹಾಕ್ಕೊಳ್ಳಿ. ಮದರ್ ನೇಮ್ ಕೇಳುತ್ತೆ, ಅದು ಒಂದು SSLC ಮಾರ್ಕ್ಸ್ ಕಾರ್ಡ್ನಲ್ಲಿರುವಂಥ ಮದರ್ ನೇಮ್ನ ಹಾಕ್ಕೊಳ್ಬೇಕಾಗುತ್ತೆ. ಮತ್ತು ನಿಮ್ಮ ಡೇಟ್ ಆಫ್ ಬರ್ತ್ನಲ್ಲಿರುವಂಥ ಡೇಟ್ ಆಫ್ ಅಂದರೆ SSLC ಮಾರ್ಕ್ಸ್ ಕಾರ್ಡ್ನಲ್ಲಿರುವಂಥ ಡೇಟ್ ಆಫ್ ಬರ್ತ್ನ ಹಾಕ್ಕೊಳ್ಳಿ. ಮತ್ತು ನಿಮ್ಮ ರಿಲೀಸನ್ ಕೇಳುತ್ತೆ, ರಿಲೀಸನ್ನ ಹಾಕ್ಕೊಳ್ಳಿ. ಮತ್ತು ಮ್ಯಾರಿಡ್ ಸ್ಟೇಟಸ್ ಕೇಳ್ತಾರೆ, ನೀವು ಇನ್ ಕೇಸ್ ಏನಾದರೂ ಮ್ಯಾರಿಡ್ ಆಗಿದ್ದರೆ ಮ್ಯಾರಿಡ್ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಅನ್ಮ್ಯಾರಿಡ್ ಹಾಕ್ಕೊಳ್ಳಿ. ಮ್ಯಾರಿಡ್ ಹಾಕೊಂಡ್ರೆ ಸಪೋಸ್ ನೇಮ್ ಅಥವಾ ನಿಮ್ಮ ಪತಿ ಅಥವಾ ಒಂದು ಪತ್ನಿಯ ಹೆಸರನ್ನು ಇಲ್ಲಿ ನೀಡಬೇಕಾಗುತ್ತೆ. ಇಲ್ಲ ಸರ್, ನಾನು ಮ್ಯಾರಿಡ್ ಆಗಿಲ್ಲ ಅಂದರೆ ಅನ್ಮ್ಯಾರಿಡ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇದಾದ ತಕ್ಷಣ ನೆಕ್ಸ್ಟ್ ಒಂದು ಆಧಾರ್ ಕಾರ್ಡ್ ನಂಬರ್ನ ಹಾಕಬೇಕಾಗುತ್ತೆ. ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ನ ಹಾಕ್ಕೊಂಡ ತಕ್ಷಣ ಇಲ್ಲಿ ನಿಮಗೆ ಏನೊಂದು ID ಪ್ರೂಫ್ಗಾಗಿ ಇಲ್ಲಿ ಡೀಟೇಲ್ಸ್ನ ಹಾಕಿರ್ತೀರಲ್ಲ ಅದನ್ನು ಇಲ್ಲಿ ಅಪ್ಲೋಡ್ ಮಾಡ್ಕೋಬೇಕಾಗುತ್ತೆ. ಕಂಪಲ್ಸರಿ ನೀವು ಆಧಾರ್ ಕಾರ್ಡ್ನ ಇಲ್ಲಿ ಅಪ್ಲೋಡನ್ನು ಮಾಡ್ಕೊಳ್ಳಿ. ಒಂದು PDF ಫಾರ್ಮೆಟಲ್ಲಿ ಅಪ್ಲೋಡ್ ಮಾಡ್ಕೊಳ್ಳಿ. 1 MB ಒಳಗೆ ಆ ಒಂದು ಫೈಲ್ ಸೈಜ್ ಇದ್ದರೆ ಇಲ್ಲಿ ಅಪ್ಲೋಡ್ ಆಗುತ್ತೆ. ಆದಷ್ಟು ಇಲ್ಲಿ ಅಪ್ಲೋಡನ್ನು ಮಾಡ್ಕೊಳ್ಳಿ. ಇದಾದ ತಕ್ಷಣ ನೆಕ್ಸ್ಟ್ ಒಂದು ಪರ್ಮನೆಂಟ್ ಅಡ್ರೆಸ್ ಡೀಟೇಲ್ಸ್ ಇನ್ಫಾರ್ಮೇಷನ್ ಕೇಳ್ತಾರೆ. ನಿಮ್ಮ ಒಂದು ಆಧಾರ್ ಕಾರ್ಡ್ಲಿರುವಂಥ ಇನ್ಫಾರ್ಮೇಷನ್ನ ಹಾಕಬೇಕಾಗುತ್ತೆ. ಯಾಕಂದರೆ ಅದು ಒಂದು ಪರ್ಮನೆಂಟ್ ಅಡ್ರೆಸ್ ಆಗಿರುತ್ತೆ. ಆ ಒಂದು ಅಡ್ರೆಸ್ನ ಹಾಕ್ಕೊಳ್ಳಿ. ನಿಮ್ಮ ಒಂದು ಗ್ರಾಮ ಯಾವುದಿದೆ ಗ್ರಾಮ ಹಾಕ್ಕೊಳ್ಳಿ. ನಿಮ್ಮ ಸಿಟಿ ಯಾವುದಿದೆ ಸಿಟಿ ಹಾಕ್ಕೊಳ್ಳಿ. ನಿಮ್ಮದು ಸ್ಟೇಟು, ಡಿಸ್ಟಿಕ್ಕು, ತಾಲೂಕು, ನಿಮ್ಮದು ಪಿನ್ ಕೋಡು
ಇಷ್ಟು ಒಂದು ಆಧಾರ್ ಕಾರ್ಡ್ಲಿರುವಂಥ ಒಂದು ಅಡ್ರೆಸ್ನ ಇಲ್ಲಿ ನೀವು ಫಿಲ್ ಮಾಡ್ಕೊಳ್ಳಿ. ಮತ್ತು ಪೋಸ್ಟಲ್ ಅಡ್ರೆಸ್ ಅಂದರೆ ಇಲ್ಲಿ ನಿಮಗೆ ನಿಮ್ಮದು ಎಲ್ಲ ವ್ಯವಹಾರವಾಗಿರುವ ಒಂದು ಅಡ್ರೆಸ್, ಇಲ್ಲಿ ನಿಮ್ಮದು ಎಲ್ಲ ಇನ್ಫಾರ್ಮೇಷನ್ಸ್ ಅವರು ಕಳಿಸಿರ್ತಾರೆ, ಪೋಸ್ಟಲ್ ಅಡ್ರೆಸ್ ಆಗಿರುತ್ತೆ. ಇನ್ ಕೇಸ್ ನಿಮ್ಮ ಪರ್ಮನೆಂಟ್ ಅಡ್ರೆಸ್ಸು ಸೇಮ್, ಪ್ರೆಸೆಂಟ್ ಅಡ್ರೆಸ್ಸು ಸೇಮ್, ಪರ್ಮನೆಂಟ್ ಅಡ್ರೆಸ್ ಎರಡೂ ಒಂದೇ ಆಗಿದ್ದರೆ ಏನಿಲ್ಲ, ಸಿಂಪಲ್ಲಾಗಿ ಇಲ್ಲಿ ಎಸ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಎಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಎರಡು ಅಡ್ರೆಸ್ ಒಂದೇ ಆಗಿಬಿಡುತ್ತೆ. ನೀವು ಯಾವುದೇ ರೀತಿಯಾಗಿ ಬೇರೆ ಬೇರೆ ಸಪ್ರೇಟ್ ಮಾಡೋವಂತಿಲ್ಲ. ಇಲ್ಲ ಸರ್ ನಾನು ಪರ್ಮನೆಂಟ್ ಅಡ್ರೆಸ್ ಬೇರೆ ಇದೆ, ಪ್ರೆಸೆಂಟ್ ಅಡ್ರೆಸ್ ಬೇರೆ ಇದೆ ಅಂದರೆ ಇದು ನೋ ಅಂತ ಹಾಕ್ಕೊಂಡು ಪರ್ಮನೆಂಟ್ ಅಡ್ರೆಸ್ ಮೇಲೆ ಹಾಕ್ಕೊಳ್ಳಿ, ಪ್ರೆಸೆಂಟ್ ಅಡ್ರೆಸ್ ಏನಿದೆಯಲ್ಲ ಆ ಡೀಟೇಲ್ಸ್ನ ಇಲ್ಲಿ ಹಾಕ್ಕೊಳ್ಳಿ. ಇಷ್ಟು ಡೀಟೇಲ್ಸ್ನ ಹಾಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮೇಲೆ ಕ್ಲಿಕ್ ಮಾಡಿದ್ರೆ ಸೇವ್ ಆಗುತ್ತೆ. ಸೇವ್ ಆದ ತಕ್ಷಣ ಈಗ ಪರ್ಸನಲ್ ಡೀಟೇಲ್ಸ್ ಇನ್ಫಾರ್ಮೇಷನು ಕಂಪ್ಲೀಟ್ ಆಯಿತು. ನೆಕ್ಸ್ಟು ರಿಸರ್ವೇಷನ್ಸ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟು ನಿಮಗೆ ರಿಸರ್ವೇಷನ್ ಡೀಟೇಲ್ಸ್ ಇನ್ಫಾರ್ಮೇಷನ್ಸ್ನ ನೀಡಬೇಕಾಗುತ್ತೆ. ನೋಡಿ, ಮೊದಲೇದೊಂದು ಆಪ್ಷನ್ಸ್ನ ನೋಡ್ಕೋಣ. ನೀವು GM ಹೊರತುಪಡಿಸಿ ಬೇರೆ ವರ್ಗವನ್ನು ಕ್ಲೈಮ್ ಮಾಡಲು ಬಯಸುವಿರಾ ಅಂತ ಕೇಳ್ತಾ ಇದ್ದಾರೆ. ಅಂದರೆ ನೀವು ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ಗಳ ನೀವೇನಾದರೂ ಆಗಿದ್ದರೆ ನೋ ಅಂತ ಹಾಕ್ಕೊಳ್ಳಿ. ಇನ್ ಕೇಸ್ ಇಲ್ಲ ಸರ್ ನಾನು SC ST ಕ್ಯಾಟಗರಿ ರಿಸರ್ವೇಷನ್ಸ್ ಕ್ಯಾಟಗರಿ ತೊಗೊಳ್ತಾ ಇದ್ದೀನಿ ಅಂದರೆ ನೀವು ಇಲ್ಲಿ ಎಸ್ ಅಂತ ಹಾಕ್ಕೊಳ್ಬೇಕಾಗುತ್ತೆ. ಎಸ್ ಅಂತ ಹಾಕೊಂಡ ತಕ್ಷಣ ನೆಕ್ಸ್ಟು ಏನಿಲ್ಲ, ಸಿಂಪಲ್ಲಾಗಿ ನಿಮ್ಮದು ಒಂದು ಕಾಸ್ಟ್ ಸರ್ಟಿಫಿಕೇಟ್ ಇರುತ್ತಲ್ಲ, ಆ ಕಾಸ್ಟ್ ಸರ್ಟಿಫಿಕೇಟ್ ಇಲ್ಲಿ RD ನಂಬರ್ನ ಹಾಕೊಂಬಿಡಿ, ಆಟೋಮೆಟಿಕ್ಕಾಗಿ ಕೆಳಗೆ ಡಾಟಾ ಬಂದುಬಿಡುತ್ತೆ. ನೀವು ಕಾಸ್ಟ್ ಸರ್ಟಿಫಿಕೇಟ್ ಇನ್ಫಾರ್ಮೇಷನ್ RD ನಂಬರ್ ಹಾಕಿದರೆ ಆಟೋಮೆಟಿಕ್ಕಾಗಿ ನಿಮ್ಮದು ಯಾವೊಂದು ಕ್ಯಾಟಗರಿ ಇದೆ ಮತ್ತು ಯಾವುದು ಸಬ್ ಕ್ಯಾಸ್ಟ್ ಇದೆ ಅಂತ ಎಲ್ಲ ಆಟೋಮೆಟಿಕ್ಕಾಗಿ ಅಲ್ಲಿ ಬಂದುಬಿಡುತ್ತೆ. ಇದಾದ ತಕ್ಷಣ ನೆಕ್ಸ್ಟು ಎಂಟರ್ ಕರೆಕ್ಟ್ RD ನಂಬರ್ ಟು ಕ್ಲೇಮ್ ಇನ್ಕಮ್. ನೋಡಿ, ನಿಮ್ಮದು ಇನ್ಕಮ್ ಬಗ್ಗೆ ಸಂಬಂಧಪಟ್ಟಂಗೆ ಇನ್ಫಾರ್ಮೇಷನ್ಸ್ ಕೇಳಿರ್ತಾರೆ. ಇನ್ನೊಂದು ಏನಂದರೆ ನಿಮ್ಗೆ ಇನ್ಕಮ್ ಇದು ಸರ್ಟಿಫಿಕೇಟ್ ಕಂಪಲ್ಸರಿ ಆಗಿರುತ್ತೆ SC ST ಕ್ಯಾಟಗರಿ ಒಂದವರಿಗೆ. ಯಾಕಂದರೆ ಅದು ಒಂದು ಫೀ ಕನ್ಸೆಷನ್ ಜೊತೆಗೆ ಇಲ್ಲಿ ನಿಮಗೆ ಫೀ ಕನ್ಸೆಷನ್ಸ್ ಬೇಕಂದರೆ ನಿಮಗೆ ಒಂದು ಲಿಮಿಟನ್ನು ಕೊಟ್ಟಿದ್ದಾರೆ. ಏನು ಲಿಮಿಟ್ ಅಂತ ಅಂದರೆ, ನಿಮ್ಮದು ಫ್ಯಾಮಿಲಿ ಇನ್ಕಮ್ ಏನಾದರೂ 8 ಲಕ್ಷಕ್ಕಿಂತ ಹೆಚ್ಚು ಇದ್ದರೆ ನಿಮಗೆ ಫೀ ಕನ್ಸೆಷನ್ಸ್ ಇರೋದಿಲ್ಲ, ಮತ್ತು ಲೆಸ್ ದೆನ್ 8 ಲ್ಯಾಕ್ ಒಳಗಿದ್ರೆ ನಿಮಗೆ ಒಂದು ಫೀ ಕನ್ಸೆಷನ್ಸ್ ಇರುತ್ತೆ. ಅದಕ್ಕೆ ಈ ರೀತಿಯಾಗಿ ಕೊಟ್ಟಿದ್ದಾರೆ. ನೋಡಿ, ನಿಮ್ಮದು ಇನ್ಕಮ್ಮು 8 ಲಕ್ಷಕ್ಕಿಂತ ಹೆಚ್ಚು ಏನಾದರೂ ಇದ್ದರೆ ಈ ಒಂದು ಆಪ್ಷನ್ನ ಚೂಸ್ ಮಾಡಿ. ಇಲ್ಲ ಸರ್ ನಾನು 8 ಲಕ್ಷಕ್ಕಿಂತ ಕಡಿಮೆ ಒಂದು ಆದಾಯ ಇದೆ ಅಂದರೆ ಮೇಲೆ ಇದೆಯಲ್ಲ ಈ ಒಂದು ಆಪ್ಷನ್ನ ಚೂಸ್ ಮಾಡಬೇಕಾಗುತ್ತೆ. ಇದ್ರ ಚೂಸ್ ಮಾಡಿದ ತಕ್ಷಣ ನಿಮ್ಮದು ಏನೊಂದು ಇನ್ಕಮ್ ಸರ್ಟಿಫಿಕೇಟ್ ಇರುತ್ತಲ್ಲ, ಆ ಒಂದು ಇನ್ಕಮ್ ಸರ್ಟಿಫಿಕೇಟ್ದು RD ನಂಬರ್ನ ಹಾಕ್ಕೊಳ್ಳಿ. RD ನಂಬರ್ ಹಾಕೊಂಡು ಚೆಕ್ RD ನಂಬರ್ ಮೇಲೆ ನೀವು ಇನ್ ಕೇಸ್ ಕ್ಲಿಕ್ ಮಾಡಿದರೆ ಆಟೋಮೆಟಿಕ್ಕಾಗಿ ಅದು ನಿಮ್ಮದು ಇನ್ಕಮ್ ಆಗಿರ್ಬೋದು, ಪ್ರತಿಯೊಂದು ಅದರಲ್ಲಿರುವಂಥ ಇನ್ಫಾರ್ಮೇಷನ್ ಆಟೋಮೆಟಿಕ್ಕಾಗಿ ಫೆಚ್ ಆಗುತ್ತೆ. ಇದಾದ ತಕ್ಷಣ ನೆಕ್ಸ್ಟು ನಿಮಗೆ ನೋಡ್ಕೊಳ್ಳೋಣ. ಸಿಂಪಲ್ಲಾಗಿ ಹಾಕ್ಕೊಳ್ಳಿ. ನೀವೇನಾದರೂ ಫಿಸಿಕಲ್ ಚಾಲೆಂಜ್ ಅಂದರೆ ದೈಹಿಕ ವಿಕಲಚೇತನ ಅಭ್ಯರ್ಥಿ ಆಗಿದ್ದರೆ ಎಸ್ ಅಂತ ಹಾಕ್ಕೊಳ್ಳಿ. ಇನ್ ಕೇಸ್ ಇಲ್ಲಾದರೆ ನೋ ಅಂತ ಹಾಕ್ಕೊಳ್ಳಿ. ಇದಾದ ತಕ್ಷಣ ನೆಕ್ಸ್ಟು ನೀವೇನಾದರೂ ಗೌರ್ಮೆಂಟ್ ಎಂಪ್ಲಾಯ್ ಇದ್ದರೆ ಎಸ್ ಅಂತ ಹಾಕ್ಕೊಳ್ಳಿ. ಇಲ್ಲ ಸರ್ ನಾನು ಗೌರ್ಮೆಂಟ್ ಎಂಪ್ಲಾಯ್ ಇಲ್ಲಾಂದರೆ ಸಿಂಪಲ್ಲಾಗಿ ನೋ ಅಂತ ಹಾಕ್ಕೊಳ್ಳಿ. ಇನ್ನುಳಿದುದು ಅದಕ್ಕೆ ಸಂಬಂಧಪಟ್ಟಂಗೆ ಡೀಟೇಲ್ಸ್ ಇಲ್ಲಿ ಇರುತ್ತೆ. ಇದಾದ ತಕ್ಷಣ ನೆಕ್ಸ್ಟ್ ಒಂದು 371J ವಿಡಿಯಲ್ಲಿ ಕಲ್ಯಾಣ ಕರ್ನಾಟಕ ಅಭ್ಯರ್ಥಿ ನೀವೇನಾದರೂ ಆಗಿದ್ದರೆ ಎಸ್ ಅಂತ ಹಾಕ್ಕೊಳ್ಳಿ. ಇನ್ ಕೇಸ್ ಇಲ್ಲ ಆದರೆ ನೋ ಅಂತ ಹಾಕೋಬೇಕಾಗುತ್ತೆ. ಎಸ್ ಹಾಕೊಂಡ್ರೆ ಆ ಒಂದು ಸರ್ಟಿಫಿಕೇಟ್ ಇರುತ್ತೆ, ಅದನ್ನ RD ನಂಬರ್ ಡೀಟೇಲ್ಸ್ನ ನೀಡಬೇಕಾಗುತ್ತೆ ನೀವು. ಇದಾದ ತಕ್ಷಣ ನೆಕ್ಸ್ಟ್ ಒಂದು ರಿಸರ್ವೇಷನ್ಸ್ನ ನೋಡ್ಕೋಣ. ನೀವು 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಕರ್ನಾಟಕ ಗ್ರಾಮೀಣ ಪ್ರದೇಶದಲ್ಲಿ ನೀವೇನಾದರೂ ಓದಿದ್ರೆ ಅಂದರೆ ರೂರಲ್ ರಿಸರ್ವೇಷನ್ಸ್ ನಿಮಗೆ ಬರ್ತಾ ಇದ್ದರೆ ಎಸ್ ಅಂತ ಹಾಕ್ಕೊಳ್ಳಿ. ಇನ್ ಕೇಸ್ ಬರಲ್ಲ ಅಂದರೆ ನೋ ಅಂತ ಹಾಕ್ಕೊಳ್ಬೇಕಾಗುತ್ತೆ. ಅಂದರೆ ನಿಮಗೆ ಇಲ್ಲಿ ರೂರಲ್ ರೀಜನ್ ಕರ್ನಾಟಕ ಇಲ್ಲಿ ಸರ್ಟಿಫಿಕೇಟ್ ಇರುತ್ತೆ, ಅಂಥ ಅಭ್ಯರ್ಥಿಗಳು ಇದನ್ನು ಹಾಕಬೇಕಾಗತ್ತೆ. ನೋಡಿ, ಇದನ್ನು ಎಸ್ ಅಂತ ಹಾಕೊಂಡ್ರೆ ನಿಮಗೆ ಒಂದು RD ನಂಬರ್ ಕೇಳ್ತಾ ಇದೆ. ನೋಡಿ, ಇಲ್ಲಿ ಮೇಲೆ ಒಂದು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ, ನೀವು ಓದ್ಕೋಬೋದು. ಟು ಕ್ಲೇಮ್ ಅ ರೂರಲ್ ಕೋಟಾ ಸೀಟ್ಸ್ ಕ್ಯಾಂಡಿಡೇಟ್ ಮೋಸ್ಟ್ ಹ್ಯಾವ್ ಸ್ಟಡಿಡ್ ಇನ್ 10 years ಇನ್ ರೂರಲ್ ರೀಜನಲ್ ಆಫ್ ಕರ್ನಾಟಕ. ಅಂಥ ಅಭ್ಯರ್ಥಿಗಳಿಗೆ ಇಲ್ಲಿ ಯಾವುದೇ ರೀತಿ ಇನ್ಫಾರ್ಮೇಷನ್ ನೀಡೋ ಅವಶ್ಯಕತೆ ಇಲ್ಲ. ಫಾರ್ GM ಅಂದರೆ ಜನರಲ್ ಮೆರಿಟ್ ಕ್ಲೇಮ್ ದ ಕ್ಯಾಂಡಿಡೇಟ್ಸ್ NCLC RD ನಂಬರ್ ಮೋಸ್ಟ್ ಬಿ ಅಪ್ಡೇಟೆಡ್. ಜನರಲ್ ಮೆರಿಟ್ ಇರುವಂಥ ಅಭ್ಯರ್ಥಿಗಳಿಗೆ ಇದ್ರ ಬಗ್ಗೆ ಗೊತ್ತಿರುತ್ತೆ. NCLC RD ನಂಬರ್ನ ಕಂಪಲ್ಸರಿಲಿ ಹಾಕಬೇಕಾಗುತ್ತೆ. ಅಂಥ ಅಭ್ಯರ್ಥಿಗಳು ಹಾಕಿ ಇಲ್ಲಿ ಚೆಕ್ RD ನಂಬರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನುಳಿದ ಅಭ್ಯರ್ಥಿಗಳು ಯಾವುದೇ ಇಲ್ಲಿ ಆಪ್ಷನ್ ಅಂದರೆ ಹಾಕುವಂಥ ಅವಶ್ಯಕತೆ ಇರೋದಿಲ್ಲ. ಇದಾದ ತಕ್ಷಣ ನೆಕ್ಸ್ಟ್ ನೀವು ಕನ್ನಡ ಮೀಡಿಯಂ ಅಭ್ಯರ್ಥಿಗಳ ಆಗಿದ್ದರೆ ಎಸ್ ಅಂತ ಹಾಕ್ಕೊಳ್ಳಿ. ಇನ್ ಕೇಸ್ ಇಲ್ಲಾದರೆ ನೋ ಅಂತ ಹಾಕ್ಕೊಳ್ಳಿ. ಎಸ್ ಹಾಕೊಂಡ್ರೆ ನಿಮಗೆ ರಿಸರ್ವೇಷನ್ಸ್ ಬರುತ್ತೆ. ಇದಾದ ತಕ್ಷಣ ನೆಕ್ಸ್ಟು ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿದ್ದರೆ ಎಸ್ ಅಂತ ಹಾಕ್ಕೊಳ್ಳಿ. ಇನ್ ಕೇಸ್ ಇಲ್ಲಾದರೆ ನೋ ಅಂತ ಹಾಕ್ಕೊಳ್ಳಿ. ಎಸ್ ಹಾಕೊಂಡ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ಇನ್ಫಾರ್ಮೇಷನ್ಸ್ ನೀವು ಇಲ್ಲಿ ಕೆಳಗೆ ನೀಡಬೇಕಾಗುತ್ತೆ. ಇದಾದ ತಕ್ಷಣ ನೀವು ಕ್ಲೇಮಿಂಗ್ ಅಂಡರ್ ದ ಡಿಪೆಂಡೆಂಟ್ಸ್ ಆಫ್ ಎಕ್ಸ್ ಸರ್ವಿಸ್ ಮ್ಯಾನ್ ಮಾಜಿ ಸೈನಿಕರ ಅವಲಂಬಿತರಾಗಿದ್ದರೆ ಎಸ್ ಅಂತ ಹಾಕ್ಕೊಳ್ಳಿ. ಇನ್ ಕೇಸ್ ಇಲ್ಲಾದರೆ ನೋ ಅಂತ ಹಾಕ್ಕೊಳ್ಳಿ. ಅಂದರೆ ಅವರ ಒಂದು ಫ್ಯಾಮಿಲಿಯ ಮಾಜಿ ಸೈನಿಕರು ಏನಿರುತ್ತಲ್ಲ ಅವರ ಫ್ಯಾಮಿಲಿಯಲ್ಲಿ ನಿಮ್ಮದು ರಿಲೇಷನ್ಸ್ ಯಾವುದಿದೆ ಅಂತ ಆ ರೀತಿಯಾಗಿ ಇಲ್ಲಿ ನಿಮಗೆ
ಇನ್ಫಾರ್ಮೇಷನ್ಸ್ನ ಕೇಳಿರ್ತಾರೆ. ಇದಾದ ತಕ್ಷಣ ನೆಕ್ಸ್ಟು ನೀವು ಯೋಜನಾ ನಿರಾಶ್ರಿತ ಅಭ್ಯರ್ಥಿಗಳಾಗಿದ್ದರೆ ಎಸ್ ಅಂತ ಹಾಕ್ಕೊಳ್ಳಿ. ಇನ್ ಕೇಸ್ ಇಲ್ಲಾದರೆ ನೋ ಅಂತ ಹಾಕ್ಕೊಳ್ಳಿ. ಎಸ್ ಹಾಕೊಂಡ್ರೆ ಆ ಒಂದು ಸರ್ಟಿಫಿಕೇಟ್ ಇರುತ್ತೆ, ಆ ಸರ್ಟಿಫಿಕೇಟ್ನಲ್ಲಿ ಇರುವಂಥ ಸ್ಪೆಸಿಫಿಕ್ ಡೇಟ್ನ ಇಲ್ಲಿ ನೀವು ಫಿಲ್ ಮಾಡಬೇಕಾಗುತ್ತೆ. ಇಷ್ಟು ಡೀಟೇಲ್ಸ್ನ ಹಾಕ್ಕೊಳ್ಳಿ. ಇದಾದ ತಕ್ಷಣ ಇನ್ನುಳಿದ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ನೋಡಿ ಇಲ್ಲಿ ಡಾಕ್ಯುಮೆಂಟ್ ಯಾವ ರೀತಿಯಾಗಿ ಇರಬೇಕಂದ್ರೆ ಇಲ್ಲಿ ಪ್ರತಿಯೊಂದು ಫೈಲ್ PDF ಫಾರ್ಮೇಟಲ್ಲಿ ಇರಬೇಕು. ನಿಮಗೆ ಗರಿಷ್ಠ 500 KB ಒಳಗೆ ಆಗುವಂಥ ಒಂದು ಫೈಲ್ನಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಏನಿಲ್ಲ, ನೀವು ಏನು ರಿಸರ್ವೇಷನ್ಸ್ನ ಇಲ್ಲಿ ಚೂಸ್ ಮಾಡಿರ್ತಾರಲ್ಲ ಅಲ್ಲೇ ಪ್ರತಿಯೊಂದನ್ನು ಅಪ್ಲೋಡ್ ಮಾಡಬೇಕು. ನೀವು ರೂರಲ್ನ ತೊಗೊಳ್ತಾ ಇದ್ದರೆ ರೂರಲ್ ಸರ್ಟಿಫಿಕೇಟ್ ಆಗಿರ್ಬೋದು, ಕನ್ನಡ ಮೀಡಿಯಮ್ ಸರ್ಟಿಫಿಕೇಟ್ ಆಗಿರ್ಬೋದು, ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿದ್ದರೆ ಎಕ್ಸ್ ಸರ್ವಿಸ್ ಮ್ಯಾನ್ ಸರ್ಟಿಫಿಕೇಟ್ ಆಗಿರ್ಬೋದು. ಇನ್ ಕೇಸ್ ನಿಮ್ಮ ಕಡೆ ಇದು ಬರ್ತಾ ಇಲ್ಲ ಅಂದರೆ ನೀವು ಸುಮ್ಮನೆ ಡ್ಯಾಶನ್ನು ಬಿಟ್ಬಿಡಿ, ಯಾವುದೇ ರೀತಿ ಅಪ್ಲೋಡ್ ಮಾಡೋಂಥ ಅವಶ್ಯಕತೆ ಇಲ್ಲ. ಇಷ್ಟು ಡೀಟೇಲ್ಸ್ನ ನೀಡಿ ಇಲ್ಲಿ ಸಬ್ಮಿಟ್ ಅಂತ ಆಪ್ಷನ್ ಇದೆಯಲ್ಲ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ನೀವು ಕ್ಲಿಕ್ ಮಾಡಿದ್ರೆ ಅದು ಸೇವ್ ಆಗುತ್ತೆ. ನೋಡಿ, ಸೇವ್ ಆದ ತಕ್ಷಣ ಓಕೆ ಮೇಲೆ ಕ್ಲಿಕ್ ಮಾಡಿ. ಈಗ ರಿಸರ್ವೇಷನ್ಸ್ನು ಕಂಪ್ಲೀಟ್ ಆಯಿತು. ಈಗ ನೆಕ್ಸ್ಟ್ ಒಂದು ಎಜುಕೇಷನ್ ಅಂತ ಆಪ್ಷನ್ ಇದೆ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಒಂದು ಎಜುಕೇಷನ್ ಇನ್ಫಾರ್ಮೇಷನ್ ನೀಡಬೇಕಾಗುತ್ತೆ. ಇಲ್ಲಿ ನೀವು ಪ್ರತಿಯೊಂದು ಇನ್ಫಾರ್ಮೇಷನ್ನ ಕರೆಕ್ಟಾಗಿ ಹಾಕ್ಕೊಳ್ಳಿ. ಆದರೆ ನಿಮಗೆ ಎಲಿಜಿಬಲ್ ಪೋಸ್ಟ್ಗಳು ಅಲ್ಲಿ ಓಪನ್ ಆಗುತ್ತೆ. ಬನ್ನಿ, ಮೊದಲೇದಾಗಿ ನಾವು SLC PUC ಈ ರೀತಿಯಾಗಿ ಹಾಕ್ಕೊಳ್ತಾ ಹೋಗಬೇಕಾಗುತ್ತೆ. SLC PUC ಡಿಗ್ರಿ BTech ಅಥವಾ BCA PG ಈ ರೀತಿಯಾಗಿ ಹಾಕೋಬೇಕಾಗುತ್ತೆ. ನೋಡಿ, ಮೊದಲೇದಾಗಿ SLC ಇನ್ಫಾರ್ಮೇಷನ್ ಹಾಕೋಣ. ಈಗಾಗಲೇ ರಿಜಿಸ್ಟ್ರೇಷನ್ ಮಾಡುವಾಗ ನಾವು SLC ಡೀಟೇಲ್ಸ್ ನೀಡಿದ್ರೆ ಆಟೋಮೆಟಿಕ್ಕಾಗಿ ಬಂದಿರುತ್ತೆ. ಇನ್ ಕೇಸ್ ಬರಲಿಲ್ಲ ಅಂದರೆ ಬೋರ್ಡು, ಪಾಸಿಂಗ್ ಇಯರ್ನು ಪ್ರತಿಯೊಂದು ಹಾಕ್ಕೊಳ್ಳಿ. ಇದಾದ ತಕ್ಷಣ ಇಯರ್ ಆಫ್ ಪಾಸಿಂಗ್ ಮಂತ್ ಕೇಳ್ತಾ ಇದ್ದರೆ ನೀವು SLC ಮಾರ್ಕ್ಸ್ ಕಾರ್ಡ್ನ ಮುಂದಿಟ್ಕೊಳ್ಳಿ. ಅದರಲ್ಲಿರುವಂಥ ಇನ್ಫಾರ್ಮೇಷನ್ನ ಕರೆಕ್ಟಾಗಿ ನೀವು ಫಿಲ್ ಮಾಡ್ಕೋತಾ ಹೋಗಿ. ಮೊದಲೇದಾಗಿ ಇಯರ್ ಆಫ್ ಪಾಸಿಂಗ್ ಮಂತ್ ಅದೇ ಒಂದು SLC ಮಾರ್ಕ್ಸ್ ಕಾರ್ಡ್ನಲ್ಲಿರುತ್ತೆ. ನಿಮ್ಮದು ಪಾಸಿಂಗ್ ಮಂತ್ ಯಾವುದಿದೆ ಪಾಸಿಂಗ್ ಮಂತ್ನ ಹಾಕ್ಕೊಳ್ಳಿ. ಮತ್ತು SLC ಸರ್ಟಿಫಿಕೇಟ್ ನಂಬರ್ ಕೇಳ್ತಾ ಇದ್ದಾರೆ. ಈ ಒಂದು ಸರ್ಟಿಫಿಕೇಟ್ ನಂಬರ್ ಬಾರ್ಕೋಡ್ ಸೈಡ್ ಅಂದರೆ ನಿಮ್ಮ ಮಾರ್ಕ್ಸ್ ಕಾರ್ಡ್ ಲೆಫ್ಟ್ ಸೈಡ್ ಮೇಲೆ ಬಾರ್ಕೋಡ್ ಮಗ್ಲು ಸರ್ಟಿಫಿಕೇಟ್ ನಂಬರ್ ಇರುತ್ತೆ. ಆ ಒಂದು ಸರ್ಟಿಫಿಕೇಟ್ ನಂಬರ್ನ ಇಲ್ಲಿ ಫಿಲ್ ಮಾಡ್ಕೊಳ್ಳಿ. ಇದಾದ ತಕ್ಷಣ ನೆಕ್ಸ್ಟು ನೀವು ಈ ಒಂದು SLCಯನ್ನು ಯಾವ ಒಂದು ಮೀಡಿಯಮ್ನಲ್ಲಿ ಕಲ್ತಿದ್ದೀರಾ ಅಂತ ಕೇಳ್ತಾರೆ. SLC ನೀವು ಕನ್ನಡ ಮೀಡಿಯಮ್ನಲ್ಲಿ ಕಂಪ್ಲೀಟ್ ಮಾಡಿದರೆ ಅಥವಾ ಇಂಗ್ಲೀಷ್ ಮೀಡಿಯಮ್ನಲ್ಲಿ ಕಂಪ್ಲೀಟ್ ಮಾಡಿರಿ ಅಂತ ಇಲ್ಲಿ ಕೇಳ್ತಾರೆ. ಕನ್ನಡ ಮೀಡಿಯಮ್ ಇದ್ದರೆ ಕನ್ನಡ ಮೀಡಿಯಮ್ ಅಂತ ಈ ರೀತಿಯಾಗಿ ಚೂಸ್ ಮಾಡ್ಕೊಳ್ಳಿ. ನೋಡಿ, ನೀವು ಈಗಾಗಲೇ ರಿಜಿಸ್ಟ್ರೇಷನ್ ಮಾಡಿರ್ತಿರಲ್ಲ, ಆಟೋಮೆಟಿಕ್ಕಾಗಿ ಡಾಟಾ ಬಂದಿರುತ್ತೆ. ನಿಮ್ಮ ಒಂದು ಮ್ಯಾಕ್ಸಿಮಮ್ ಮಾರ್ಕ್ಸು ಮತ್ತು ಎಷ್ಟು ಅಂಕವನ್ನು ಪಡೆದಿದ್ದಿರಲ್ಲ ಮತ್ತು ಟೋಟಲ್ ಎಷ್ಟು ಅಂಕವನ್ನು ಪಡೆದಿರ ಆಟೋಮೆಟಿಕ್ಕಾಗಿ ಬಂದಿದೆ. ನೀವೇನಿಲ್ಲ, ಸಿಂಪಲ್ಲಾಗಿ ಸಬ್ಜೆಕ್ಟ್ನ ಅಟ್ಟೆ ಚೂಸ್ ಮಾಡಬೇಕಾಗುತ್ತೆ. SLC ಮಾರ್ಕ್ಸ್ ಕಾರ್ಡ್ನ ಮುಂದಿಟ್ಕೊಳ್ಳಿ. ಫಸ್ಟ್ ಲ್ಯಾಂಗ್ವೇಜ್ ಯಾವುದು ನಿಮ್ಮದು, ಫಸ್ಟ್ ಲ್ಯಾಂಗ್ವೇಜ್ನ ಚೂಸ್ ಮಾಡ್ಕೊಳ್ಳಿ. ಸೆಕೆಂಡ್ ಲ್ಯಾಂಗ್ವೇಜ್ ಯಾವುದಿದೆ ನೋಡಿ, ಸೆಕೆಂಡ್ ಲ್ಯಾಂಗ್ವೇಜನ್ನು ಈ ರೀತಿಯಾಗಿ ಚೂಸ್ ಮಾಡ್ಕೊಳ್ಳಿ. ತರ್ಡ್ ಲ್ಯಾಂಗ್ವೇಜ್ ಯಾವುದಿದೆ, ತರ್ಡ್ ಲ್ಯಾಂಗ್ವೇಜ್ನ ಚೂಸ್ ಮಾಡ್ಕೊಳ್ಳಿ. ಮತ್ತು ಇನ್ನುಳಿದ ಸಬ್ಜೆಕ್ಟ್ಸ್ ಏನಿದ್ದಾವೆ, ಮ್ಯಾಥ್ಸ್ ಆಗಿರ್ಬೋದು, ಸೋಷಲ್ ಸೈನ್ಸ್ ಆಗಿರ್ಬೋದು, ಈ ರೀತಿ ಪ್ರತಿಯೊಂದು ಸಬ್ಜೆಕ್ಟ್ನ ಸೀರಿಯಲ್ ಆಗಿ ನೀವು ಇಲ್ಲಿ ಫಿಲ್ಲನ್ನು ಮಾಡ್ಕೊಳ್ಳಿ. ನೋಡಿ, ಇಷ್ಟು ಡೀಟೇಲ್ಸ್ನ ನೀಡಿ ಏನಿಲ್ಲ, ಸಿಂಪಲ್ಲಾಗಿ ಇಲ್ಲಿ ಸಬ್ಮಿಟ್ SLC ಡೀಟೇಲ್ಸ್ ಅಂತ ಆಪ್ಷನ್ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ SLC ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲ್ ಆಗುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈಗ SLC ಡೀಟೇಲ್ಸ್ ಇನ್ಫಾರ್ಮೇಷನ್ ನೀವು ಸೇವ್ ಮಾಡಿದ್ರೆ ನೆಕ್ಸ್ಟು PUCದು ಓಪನ್ ಆಗುತ್ತೆ. ಇಲ್ಲಿ PUC ಡೀಟೇಲ್ಸ್ ಇನ್ಫಾರ್ಮೇಷನ್ ನೀಡ್ಕೋಬೇಕು. ಸಿಂಪಲ್ಲಾಗಿ ಏನಿಲ್ಲ, ಒಂದು ಕ್ವಾಲಿಫಿಕೇಷನ್ ಅಂತ ಒಂದು ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಡಿಪ್ಲೊಮಾ ಮೂಲಕ ಕಂಪ್ಲೀಟ್ ಮಾಡಿದ್ರೆ ಅಥವಾ PUC ಮೇಲೆ ಕಂಪ್ಲೀಟ್ ಮಾಡಿದ್ರೆ ಅಂತ 2 ಆಪ್ಷನ್ಸ್ ಇರುತ್ತೆ. ಇದರಲ್ಲಿ ಯಾವುದು ಮುಗಿಸಿದ್ರೆ ಅದನ್ನು ಚೂಸ್ ಮಾಡ್ಕೋಬೇಕಾಗುತ್ತೆ. PUC ಅಂತ ನಾನು ಸೆಲೆಕ್ಟ್ ಮಾಡಿದ್ದೀನಿ. PUC ಆದ ತಕ್ಷಣ ಇಲ್ಲಿ ಬೋರ್ಡ್ ನೇಮ್ ಕೇಳುತ್ತೆ. ನಿಮ್ಮದು ಬೋರ್ಡ್ ನೇಮ್ ಯಾವುದಂತ ಕೇಳ್ತಾರೆ. ಇಲ್ಲಿ ನಮ್ಮದು ಬೋರ್ಡ್ ನೇಮ್ ಸಾಕಷ್ಟು ಆಪ್ಷನ್ಸ್ ಇರುತ್ತೆ. ನಮ್ಮದು ಕರ್ನಾಟಕದ್ದು ಇರೋದ್ರಿಂದ ಡಿಪಾರ್ಟ್ಮೆಂಟ್ ಆಫ್ ಫ್ರೀ ಯೂನಿವರ್ಸಿಟಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್ ಅಂತ ಇರುತ್ತೆ. ನೀವು ಸರ್ಚ್ ಮಾಡ್ಕೋಬೋದು ಅಥವಾ ಅಲ್ಲಿ ಆಪ್ಷನ್ಸ್ ಇರುತ್ತೆ, ನೀವು ನೋಡ್ಕೊಳ್ಳಿ. ಇಲ್ಲಿ ಬೋರ್ಡ್ ನೇಮ್ ಹಾಕ್ಕೊಳ್ಳಿ ಮತ್ತು ರಿಜಿಸ್ಟ್ರೇಷನ್ ನಂಬರ್ ಅಂತ ಇರುತ್ತೆ. ನಿಮ್ಮದು PUC ಮಾರ್ಕ್ಸ್ ಕಾರ್ಡ್ನ ಇಟ್ಕೊಳ್ಳಿ, ಅದರಲ್ಲಿರುವಂಥ ರಿಜಿಸ್ಟ್ರೇಷನ್ ನಂಬರ್ನ ಹಾಕ್ಕೊಳ್ಳಿ, ಪಾಸಿಂಗ್ ಇಯರ್ನ ಹಾಕ್ಕೊಳ್ಳಿ, ಪಾಸಿಂಗ್ ಮಂತ್ ಹಾಕ್ಕೊಳ್ಳಿ, ಸರ್ಟಿಫಿಕೇಟ್ ನಂಬರ್ ಇರುತ್ತೆ, ಆ ಒಂದು ಸರ್ಟಿಫಿಕೇಟ್ ನಂಬರ್ನ ಹಾಕ್ಕೊಳ್ಳಿ. ಮತ್ತು ಇನ್ ಕೇಸ್ ಏನಾದರೂ ಸರ್ಟಿಫಿಕೇಟ್ ಇಲ್ಲ ಅಂದರೆ ಡ್ಯಾಶನ್ನು ಬಿಡ್ಬೋದು. ಪ್ರತಿಯೊಂದು ಕಂಪಲ್ಸರಿ ಅಂತ ಏನಿಲ್ಲ, ನೀವು ಡ್ಯಾಶನ್ನು ಬಿಟ್ಟು ಸೇವನ್ನು ಮಾಡ್ಕೋಬೋದು. ಮತ್ತು PUC ಯಾವ ಮೀಡಿಯಮ್ನಲ್ಲಿ ಕಲ್ತಿದ್ದೀರಾ, ಕನ್ನಡ ಮೀಡಿಯಮ್ ಅಥವಾ ಇಂಗ್ಲೀಷ್ ಮೀಡಿಯಮ್ ಅಂತ ಇರುತ್ತೆ, ಅದನ್ನು ಚೂಸ್ ಮಾಡ್ಕೊಳ್ಳಿ. ಇದಾದ ತಕ್ಷಣ ಒಂದು ನೀವು PUCನಲ್ಲಿ ಕಾಂಬಿನೇಷನ್ ಯಾವ ಇದ್ದಾವೆ ಅಂದರೆ ಆರ್ಟ್ಸ್ ಮಾಡಿದ್ದೀರಾ, ಸೈನ್ಸ್ ಮಾಡಿದ್ದೀರಾ, ಕಾಮರ್ಸ್ ಮಾಡಿದ್ದೀರಾ ಅಂತ ಈ ರೀತಿಯಾಗಿ ಕೇಳಿರ್ತಾರೆ. ಈ ರೀತಿಯಾಗಿ PUC ಡೀಟೇಲ್ಸನ್ನು ನೀಡಬೇಕಾಗುತ್ತೆ. ನೋಡಿ, ಈಗ PUC ಡೀಟೇಲ್ಸನ್ನು ನೀಡ್ಕೊಂಡಿರ್ತೀರಲ್ಲ, ಅದೇ ಒಂದು ಮಾರ್ಕ್ಸ್ ಕಾರ್ಡ್ನಲ್ಲಿ ಫಸ್ಟ್ ಲ್ಯಾಂಗ್ವೇಜು, ಸೆಕೆಂಡ್ ಲ್ಯಾಂಗ್ವೇಜು, ಆಪ್ಷನಲ್ಸ್ ಎಲ್ಲ ಸೀರಿಯಲ್ ಪ್ರಕಾರ ಇರುತ್ತಲ್ಲ, ಆ ಒಂದು ಸೀರಿಯಲ್ ಪ್ರಕಾರ ಸಬ್ಜೆಕ್ಟ್ನ ನೀವು ಇಲ್ಲಿ ಆಯ್ಕೆಯನ್ನು ಮಾಡ್ಕೊಂಡು ಮ್ಯಾಕ್ಸಿಮಮ್ ಮಾರ್ಕ್ಸು ಎಷ್ಟು ಅಂಕವನ್ನು ಪಡೆದಿದ್ದೀರಾ, ಒಟ್ಟಾರೆ ಮಾರ್ಕ್ಸು ಮತ್ತು ಗಳಿಸಿದ ಅಂಕ, ಪ್ರತಿಯೊಂದು ಸಬ್ಜೆಕ್ಟ್ ವೈಸ್ನ ಡೀಟೇಲ್ಸ್ನ ಹಾಕ್ಕೊಳ್ಳಿ. ಮತ್ತು ಟೋಟಲ್ಲು ಎಷ್ಟು ಅಂಕಕ್ಕೆ ಎಷ್ಟು ಅಂಕ ನಿಮಗೆ ಟೋಟಲ್ ಬಿದ್ದಿದ್ದಾವೆ ಅದನ್ನು ಇನ್ಫಾರ್ಮೇಷನ್ ಹಾಕೊಂಡು ಸಬ್ಮಿಟ್ PUC ಡೀಟೇಲ್ಸ್ ಇನ್ಫಾರ್ಮೇಷನ್ನ ಫಿಲ್ ಮಾಡ್ಕೊಳ್ಳಿ. ಬಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಒಂದು ಬ್ಯಾಚುಲರ್ ಡಿಗ್ರಿ ಅಥವಾ ಡಿಗ್ರಿ ಡೀಟೇಲ್ಸ್ ಇನ್ಫಾರ್ಮೇಷನ್ ಓಪನ್ ಆಗುತ್ತೆ. ಏನಿಲ್ಲ, ಸಿಂಪಲ್ಲಾಗಿ ನೆಕ್ಸ್ಟ್ ಒಂದು ನೋಡೋದಾದರೆ ನೋಡಿ, ಕ್ರಮಬದ್ಧ ರೆಗ್ಯುಲರ್ ಪದವಿ ಅಥವಾ ದೂರ ಶಿಕ್ಷಣ ಪದವಿ ನಿಮ್ಮದು ಮುಗಿದಿದೆ ಅಂತ ಕೇಳ್ತಾರೆ. ಅಂದರೆ ರೆಗ್ಯುಲರ್
ಪದವಿ ಆಗಿದೆ ಅಥವಾ ನಿಮ್ಮದು ಕರೆಸ್ಪಾಂಡೆನ್ಸ್ ಅಂತ ಒಂದು ಡಿಗ್ರಿ ಬರುತ್ತೆ, ಅದು ಆಗಿದ್ರೆ ಅದನ್ನು ಚೂಸ್ ಮಾಡ್ಕೊಳ್ಳಿ. ಇಲ್ಲ ಸರ್ ನಾನು ರೆಗ್ಯುಲರ್ ಡಿಗ್ರಿ ಕಂಪ್ಲೀಟ್ ಮಾಡಿದಂದರೆ ಇದನ್ನು ಚೂಸ್ ಮಾಡ್ಕೋಬೇಕಾಗುತ್ತೆ. ಆ ಒಂದು ಡಿಗ್ರಿ ರಿಜಿಸ್ಟ್ರೇಷನ್ ನಂಬರ್ನ ಹಾಕ್ಕೊಳ್ಳಿ ಮತ್ತು ದಾಖಲಾದ ವರ್ಷ, ಇಯರ್ ಆಫ್ ಅಡ್ಮಿಷನ್ ಇಯರ್ ಯಾವುದಿದೆ ಅಡ್ಮಿಷನ್ ಇಯರ್ ಹಾಕ್ಕೊಳ್ಳಿ, ಪಾಸಿಂಗ್ ಇಯರ್ನ ಹಾಕ್ಕೊಳ್ಳಿ ಮತ್ತು ಕ್ವಾಲಿಫೈಡ್ ಡಿಗ್ರಿ ಕಾಂಬಿನೇಷನ್ ಅರ್ಹತಾ ಪದವಿ ಐಚ್ಛಿಕ ವಿಷಯ ಯಾವುದು ನಿಮ್ಮದು ಅಂತ ಇರುತ್ತೆ, ಅದನ್ನು ಚೂಸ್ ಮಾಡ್ಕೋಬೇಕಾಗುತ್ತೆ. ನಿಮ್ಮದು ಐಚ್ಛಿಕ ಅಂದರೆ BA ಅಥವಾ BSc ಮಾಡಿದ್ದೀರಾ ಅಥವಾ BCom ಮಾಡಿದ್ದೀರಾ ಅಂತ ಇರುತ್ತೆ, ಅದನ್ನು ಚೂಸ್ ಮಾಡ್ಕೊಳ್ಳಿ. ನಿಮ್ಮ ಯೂನಿವರ್ಸಿಟಿ ನೇಮ್ ಕೇಳ್ತಾರೆ, ನಿಮ್ಮ ಯೂನಿವರ್ಸಿಟಿ ಯಾವುದೇ ಯೂನಿವರ್ಸಿಟಿನ ಹಾಕ್ಕೊಳ್ಳಿ ಮತ್ತು ನೀವು ವ್ಯಾಸಂಗ ಮಾಡಿದ ಮಾಧ್ಯಮ ಯಾವುದು, ಕನ್ನಡ ಮಾಧ್ಯಮದಲ್ಲಿ ಡಿಗ್ರಿ ಕಂಪ್ಲೀಟ್ ಮಾಡಿದ್ದೀರಾ ಅಥವಾ ಇಂಗ್ಲೀಷ್ ಮಾಧ್ಯಮದಲ್ಲಿ ಕಂಪ್ಲೀಟ್ ಮಾಡಿದ್ರೆ ಅದನ್ನು ಹಾಕ್ಕೊಳ್ಳಿ. ಇದಾದ ತಕ್ಷಣ ನೆಕ್ಸ್ಟು ಸರ್ಟಿಫಿಕೇಟ್ ನಂಬರ್ ಆಫ್ ದ ಕನ್ವೆಕೇಷನ್ ಆರ್ ಪ್ರೊವಿಷನಲ್ ಸರ್ಟಿಫಿಕೇಟ್ ನಂಬರ್ ಕೇಳ್ತಾರೆ, ಇದ್ರೆ ಹಾಕ್ಕೊಳ್ಳಿ. ಇನ್ ಕೇಸ್ ಇಲ್ಲಾದರೆ ಅಂತ ನೀವು ಡ್ಯಾಶನ್ನು ಬಿಡ್ಬೋದು. ಇಲ್ಲ ನಿಮ್ಮದು ಸರ್ಟಿಫಿಕೇಟ್ ಕನ್ವೆಕೇಷನ್ ಅಥವಾ ಒಂದು ಪ್ರೊವಿಷನಲ್ ಸರ್ಟಿಫಿಕೇಟ್ನಲ್ಲಿ ಒಂದು ಸರ್ಟಿಫಿಕೇಟ್ ನಂಬರ್ ಅಂತ ಒಂದು ಇರುತ್ತೆ ನೋಡಿ, ಆ ಒಂದು ಸರ್ಟಿಫಿಕೇಟ್ ನಂಬರ್ನ ಇಲ್ಲಿ ಹಾಕ್ಕೊಳ್ಳಿ. ಇದಾದ ತಕ್ಷಣ ನೆಕ್ಸ್ಟು ಲ್ಯಾಂಗ್ವೇಜ್ ಸ್ಟಡಿ ಇನ್ ಡಿಗ್ರಿ, ವ್ಯಾಸಂಗ ಮಾಡಿದ ಭಾಷೆಗಳು ಯಾವಿದೆ, ಫಸ್ಟ್ ಲ್ಯಾಂಗ್ವೇಜ್ ಯಾವುದು, ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಯಾವುದನ್ನು ಓದಿದ್ದೀರಾ ಮತ್ತು ಆಪ್ಷನಲ್ ಸಬ್ಜೆಕ್ಟನ್ನು ಯಾವನ್ನು ತೊಗೊಂಡಿದ್ದೀರಾ ಅಂತ ಹಾಕಬೇಕಾಗತ್ತೆ ನೋಡಿ. ಫಸ್ಟ್ ಲ್ಯಾಂಗ್ವೇಜು, ಸೆಕೆಂಡ್ ಲ್ಯಾಂಗ್ವೇಜ್ ಯಾವುದಿದೆ ಅದನ್ನು ಚೂಸ್ ಮಾಡ್ಕೊಳ್ಳಿ ಮತ್ತು ಆಪ್ಷನಲ್ ಯಾವ ತೊಗೊಂಡಿದ್ದೀರಾ, ಐಚ್ಛಿಕ ವಿಷಯ 1, ಐಚ್ಛಿಕ ವಿಷಯ 2, ಐಚ್ಛಿಕ ವಿಷಯ 3 ಯಾವುದು ತೊಗೊಂಡಿದ್ದೀರಲ್ಲ ಅವನ್ನ ಹಾಕ್ಕೊಳ್ಬೇಕಾಗತ್ತೆ ನೋಡಿ. ಫಸ್ಟ್ ಇಯರ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟಿದೆ ಅಂತ ಇಲ್ಲಿ ನೀವು ಮ್ಯಾಕ್ಸಿಮಮ್ ಮಾರ್ಕ್ಸ್ ಹಾಕೋಬೇಕು. ಅದ್ರ ಕೆಳಗೆ ಎಷ್ಟು ಅಂಕವನ್ನು ಪಡೆದಿದ್ದೀರಲ್ಲ ಫಸ್ಟ್ ಇಯರ್ದು ಟೋಟಲ್ ಆಗಿ ಹಾಕಬೇಕಾಗುತ್ತೆ. ಅಂದರೆ ನಿಮಗೆ ಸೆಮ್ ವೈಸ್ ಇದ್ದರೆ ಅವನ್ನ ಎರಡೂ ಇನ್ಕ್ಲೂಡ್ ಮಾಡ್ಕೊಳ್ಳಿ, ಕೂಡಿಸಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟು ಬರುತ್ತೆ ಅದಕ್ಕೆ ಎಷ್ಟು ಅಂಕವನ್ನು ಪಡೆದಿದ್ರಲ್ಲ ಎರಡು ಡೀಟೇಲ್ಸ್ ಇನ್ಫಾರ್ಮೇಷನ್ ಹಾಕ್ಕೊಳ್ಳಿ. ಮತ್ತು ಸೆಕೆಂಡ್ ಇಯರ್ದು ಕೇಳ್ತಾರೆ, ಸೆಕೆಂಡ್ ಇಯರ್ದು ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟಾಗುತ್ತೆ ಅದನ್ನು ಕೌಂಟ್ ಮಾಡ್ಕೊಳ್ಳಿ. ಆ ಒಂದು ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟು ಅಂಕವನ್ನು ಪಡೆದಿದ್ರಲ್ಲ ಅವ್ನು ಕೌಂಟ್ ಮಾಡಿ ಇಲ್ಲಿ ಫಿಲ್ ಮಾಡಿ. ಥರ್ಡ್ ಇಯರ್ದು ಅದೇ ರೀತಿಯಾಗಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಹಾಕಿ ಮತ್ತು ಎಷ್ಟು ಅಂಕವನ್ನು ಪಡೆದಿದ್ದೀರಲ್ಲ ಅದನ್ನು ಕೌಂಟ್ ಮಾಡಿ ಇಲ್ಲಿ ಫಿಲ್ ಮಾಡ್ಕೊಳ್ಳಿ. ಇಷ್ಟು ಹಾಕೋಬೇಕಾಗುತ್ತೆ. ಕೊನೆಯದಾಗಿ ಲಾಸ್ಟ್ ಟೈಮ್ನಲ್ಲಿ ಇರುತ್ತೆ ಪದವಿ ಎಲ್ಲ ಭಾಷೆಗಳು ಮತ್ತು ಐಚ್ಛಿಕ ವಿಷಯ ಗರಿಷ್ಠ ಅಂಕಗಳು ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟಿದ್ದಾವೆ ಮತ್ತು ಎಷ್ಟು ಅಂಕ ಪಡೆದಿದ್ದೀರಾ ಅಂತ ಒಂದು ಲಾಸ್ಟ್ ಸೆಮ್ನಲ್ಲಿ 6 ಸೆಮ್ನಲ್ಲಿ ಇರುತ್ತೆ. ಅವನ್ನ ಡೀಟೇಲ್ಸ್ನ ಇನ್ಫಾರ್ಮೇಷನ್ ಇಟ್ಕೊಂಡು ಸಬ್ಮಿಟೆಡ್ ಡಿಗ್ರಿ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟು BE BTechದು ಕ್ವಾಲಿಫಿಕೇಷನ್ದು ಓಪನ್ ಆಗುತ್ತೆ. ಇನ್ ಕೇಸ್ ನೀವು BE BTech ಕಂಪ್ಲೀಟ್ ಮಾಡಿದ್ರೆ ಅಂಥ ಅಭ್ಯರ್ಥಿಗಳು ಹಾಕಬೇಕಾಗುತ್ತೆ. ನಿಮ್ಮದು ಬ್ರ್ಯಾಂಚ್ ಯಾವ ಸ್ಟಡಿ ಮಾಡಿದ್ದೀರಾ, ಯೂನಿವರ್ಸಿಟಿ ಮತ್ತು ಅಡ್ಮಿಷನ್ ಇಯರು, ಪಾಸಿಂಗ್ ಇಯರು, ರಿಜಿಸ್ಟ್ರೇಷನ್ ನಂಬರು, ಒಂದು ಸರ್ಟಿಫಿಕೇಟ್ ಕಾನ್ವೆಕೇಷನ್ ಅಥವಾ ಒಂದು ಪ್ರೊವಿಷನಲ್ ಸರ್ಟಿಫಿಕೇಟ್ ನಂಬರ್ನ ಹಾಕ್ಕೊಳ್ಳಿ. ಏನಿಲ್ಲ ಸಿಂಪಲ್ಲಾಗಿ ನಿಮಗೆ ಮಾರ್ಕ್ಸ್ ಡೀಟೇಲ್ಸ್ ಮ್ಯಾಥಮೆಟಿಕ್ಸ್ ಆರ್ ಅಪ್ಲೈಡ್ ಮ್ಯಾಥಮೆಟಿಕ್ಸ್ ಆಫ್ ಆಲ್ ಸೆಮಿಸ್ಟರ್ ಡೀಟೇಲ್ಸ್ ಇನ್ಫಾರ್ಮೇಷನ್ ನೀಡಬೇಕು. ಮ್ಯಾಥಮೆಟಿಕ್ಸ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಆಗಿರ್ಬೋದು, ಎಷ್ಟು ಅಂಕವನ್ನು ಪಡೆದಿದ್ದೀರಾ ಮತ್ತು ಅಪ್ಲೈಡ್ ಮ್ಯಾಥಮೆಟಿಕ್ಸ್ ಮ್ಯಾಕ್ಸಿಮಮ್ ಮಾರ್ಕ್ಸು ಮತ್ತು ಎಷ್ಟು ಅಂಕವನ್ನು ಪಡೆದಿದ್ದೀರಾ ಹಾಕಬೇಕಾಗುತ್ತೆ. ಮತ್ತು ಟೋಟಲ್ ಮಾರ್ಕ್ಸ್ ಆಫ್ ಆಲ್ ಸಬ್ಜೆಕ್ಟ್ ಇನ್ ಆಲ್ ಸೆಮಿಸ್ಟರ್ದು ಟೋಟಲ್ ಮ್ಯಾಕ್ಸಿಮಮ್ ಮಾರ್ಕ್ಸು ಟೋಟಲ್ ಎಷ್ಟು ಅಂಕವನ್ನು ಪಡೆದಿದ್ದೀರಾ ಹಾಕಿ ಸಬ್ಮಿಟ್ BE ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೇವ್ ಮಾಡ್ಕೊಳ್ಳಿ. ಇದಾದ ತಕ್ಷಣ ನೆಕ್ಸ್ಟ್ ನಿಮಗೆ BCA ಮತ್ತು BSc ಕಂಪ್ಯೂಟರ್ ಸೈನ್ಸ್ ಡೀಟೇಲ್ಸ್ ಇನ್ಫಾರ್ಮೇಷನ್ ನೀವೇನಾದರೂ ಕಳೆದಿದ್ರೆ ಡೀಟೇಲ್ಸ್ ಹಾಕಬೇಕು. BCA ಅಥವಾ BSc ಯಾವುದು ಇದರಲ್ಲಿ ಕಂಪ್ಲೀಟ್ ಮಾಡಿದ್ರಲ್ಲ ಒಂದು ಚೂಸ್ ಮಾಡ್ಕೋಬೇಕಾಗತ್ತೆ. ಮತ್ತು ನಿಮ್ಮದು ಯೂನಿವರ್ಸಿಟಿ ಯಾವುದಿದೆ ಮತ್ತು ಅಡ್ಮಿಷನ್ ಇಯರು, ಪಾಸಿಂಗ್ ಇಯರು, ರಿಜಿಸ್ಟ್ರೇಷನ್ ನಂಬರು ಮತ್ತು ಕನ್ವೆಕೇಷನ್ ಸರ್ಟಿಫಿಕೇಟ್ ನಂಬರ್ನ ಹಾಕ್ಕೊಳ್ಳಿ ಸಿಂಪಲ್ಲಾಗಿ. ಏನಿಲ್ಲ ಮತ್ತು ನಿಮ್ಮ BCA ಏನು ಒಂದು ಕಂಪ್ಯೂಟರ್ ಸೈನ್ಸ್ ಏನು BSc ಒಳಗೆ ಮಾಡಿದ್ದೀರಾ ಅದು ಮ್ಯಾಕ್ಸಿಮಮ್ ಮಾರ್ಕ್ಸು ಮತ್ತು ಟೋಟಲ್ ಎಷ್ಟು ಅಂಕವನ್ನು ಪಡೆದಿದ್ದೀರಾ ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೇವನ್ನು ಮಾಡ್ಕೊಳ್ಳಿ. ಸೇವ್ ಮಾಡಿದ ತಕ್ಷಣ ಕೊನೆಯದಾಗಿ ಒಂದು ನೆಕ್ಸ್ಟ್ ಕ್ವಾಲಿಫಿಕೇಷನ್ PGದು ಕೇಳುತ್ತೆ. ಇನ್ ಕೇಸ್ ನೀವೇನಾದರೂ PG ಕಂಪ್ಲೀಟ್ ಮಾಡಿದರೆ ಅಂಥ ಅಭ್ಯರ್ಥಿಗಳು ಪ್ರೊಸೆಸ್ಸು ಪೋಸ್ಟ್ ಗ್ರ್ಯಾಜುಯೇಷನ್ ಇನ್ ಕನ್ನಡ ಲ್ಯಾಂಗ್ವೇಜ್ನಲ್ಲಿ ಕಂಪ್ಲೀಟ್ ಮಾಡಿದರೆ ಎಸ್ ಅಂತ ಹಾಕ್ಕೊಳ್ಳಿ. ಇನ್ ಕೇಸ್ ಇಲ್ಲಾದರೆ ನೋ ಅಂತ ಹಾಕ್ಕೊಳ್ಳಿ. ಇಲ್ಲ ಕನ್ನಡ ಲ್ಯಾಂಗ್ವೇಜ್ ಇನ್ನು ಡಿಪ್ಲೊಮಾ ಒಳಗೆ ಮಾಡಿದರೆ ಎಸ್ ಅಂತ ಹಾಕೋಬೋದು, ಇಲ್ಲಾದರೆ ನೋ ಅಂತ ಹಾಕೋಬೋದು. ಇಲ್ಲ ಸರ್ ನಾನು ಕನ್ನಡ ಸರ್ಟಿಫಿಕೇಟ್ ಕೋರ್ಸ್ KSEB ಇಂದ ಅಥವಾ ಕನ್ನಡ ಸಾಹಿತ್ಯ ಪ್ರಸಾದ್ ಇಂದ ಪಡೆದಿದ್ದೀನಿ ಅಂದರೆ ಎಸ್ ಅಂತ ಅಥವಾ ನೋ ಅಂತ ಹಾಕ್ಕೊಳ್ಬೋದು. ಮತ್ತು ಪೋಸ್ಟ್ ಗ್ರ್ಯಾಜುಯೇಷನ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಆಗಿರ್ಬೋದು, ಡಿಪ್ಲೊಮಾ ಇನ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಆಗಿರ್ಬೋದು, ಯಾವುದು ನಿಮ್ಮದು ಯಾವುದರಲ್ಲಿ PG ಮುಗಿದಿದೆ ಅದನ್ನು ನೀವು ಇಲ್ಲಿ ಇನ್ಫಾರ್ಮೇಷನ್ ಹಾಕ್ಕೊಂಡು ಇಲ್ಲಿ ಸಬ್ಮಿಟ್ PG ಡೀಟೇಲ್ಸ್ ಇನ್ಫಾರ್ಮೇಷನ್ನ ಕ್ಲಿಕ್ ಮಾಡ್ಕೊಂಡು ಸೇವನ್ನು ಮಾಡ್ಕೊಳ್ಳಿ. ಇಷ್ಟು ಹಂತಗಳಲ್ಲಿ ನೀವು ಕ್ವಾಲಿಫಿಕೇಷನ್ ಪ್ರತಿಯೊಂದೂ ಮಾರ್ಕ್ಸ್ಗಳನ್ನ ಮುಂದಿಟ್ಕೊಂಡು ಪ್ರತಿಯೊಂದು ಯಾವುದೇ ರೀತಿ ಮಿಸ್ಟೇಕ್ ಮಾಡದ ಹಾಗೆ ಪ್ರತಿಯೊಂದು ಕ್ವಾಲಿಫಿಕೇಷನ್ ಡೀಟೇಲ್ಸ್ನ ಕರೆಕ್ಟಾಗಿ ಹಾಕ್ಕೊಳ್ಳಿ. ಯಾಕಂದರೆ ನಿಮಗೆ ಈ ಕ್ವಾಲಿಫಿಕೇಷನ್ಗೆ ತಕ್ಕಂಗೆ ಅಲ್ಲಿ ಒಂದು ಪೋಸ್ಟ್ಗಳು ನಿಮಗೆ ಅಲ್ಲಿ ಅವೈಲೇಬಲ್ ಆಗಿರುತ್ತೆ. ಅದಕ್ಕೆ ಪ್ರತಿಯೊಂದು ಇನ್ಫಾರ್ಮೇಷನ್ ಇಟ್ಕೊಳ್ಳಿ. ನಾನು ಬೇಸಿಕ್ಕಾಗಿ ಯಾವ ರೀತಿ ಇಲ್ಲಿ ಒಂದು ಕ್ವಾಲಿಫಿಕೇಷನ್ ಡೀಟೇಲ್ಸ್ ನೀಡಬೇಕು ಅಂತ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಇದಾದ ತಕ್ಷಣ ಈಗ ನಮ್ಮದು ಕ್ವಾಲಿಫಿಕೇಷನ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಒಂದು ಪ್ರೊಫೆಷ್ನಲ್ ಎಜುಕೇಷನ್ ಅಂತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಪ್ರೊಫೆಷ್ನಲ್ ಎಜುಕೇಷನ್ ಅಂದರೆ ಅದೇ PG ಅಥವಾ BTechದು ಆಗಿರುತ್ತೆ. ಇದಾದ ತಕ್ಷಣ ಇಲ್ಲ ಸಿಂಪಲ್ಲಾಗಿ TET ಅಂತ ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮದು TET ಪಾಸ್ ಆಗಿರುತ್ತಲ್ಲ ಫಸ್ಟ್ ಪೇಪರ್ ಅಥವಾ ಒಂದು ಸೆಕೆಂಡ್ ಪೇಪರ್ ಏನೋ ಆಗಿರುತ್ತೆ TET ಪಾಸು, ಅದ್ರದ್ದು ರಿಜಿಸ್ಟ್ರೇಷನ್ ನಂಬರ್ನ ಹಾಕ್ಕೊಳ್ಳಿ. ಆಟೋಮೆಟಿಕ್ಕಾಗಿ ನಿಮ್ಮದು ಪಾಸಿಂಗ್
ಎಲ್ಲ ಡಾಟಾ ಬಂದುಬಿಡುತ್ತೆ. ಮಾಡಿ ಎಲ್ಲ ನೀವು ಸೇವನ್ನು ಮಾಡ್ಕೊಳ್ಳಿ. ಟಿ ಇ ಟಿ ಆದ ತಕ್ಷಣ ಒಂದು ಇನ್ಫಾರ್ಮೇಷನ್ ಸೇವ್ ಮಾಡಿದ ತಕ್ಷಣ ನೆಕ್ಸ್ಟ್ ಇಲ್ಲಿ ಪೋಸ್ಟ್ ಅಂತ ಒಂದು ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಯಾವೊಂದು ಪೋಸ್ಟ್ ನಿಮಗೆ ಎಲಿಜಿಬಲ್ ಇರುತ್ತಲ್ಲ ಆ ಒಂದು ಪೋಸ್ಟ್ನ ನೀವು ಇಲ್ಲಿ ಅಪ್ಲೈನ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಸಾಕಷ್ಟು ಪೋಸ್ಟ್ ನಿಮಗೆ ಯಾವುದು ಎಲಿಜಿಬಲ್ ಇರುತ್ತೆ, ಹೈಸ್ಕೂಲ್ ಟೀಚರ್ ಆಗಿರ್ಬೋದು, ಕಂಪ್ಯೂಟರ್ ಟೀಚರ್ ಆಗಿರ್ಬೋದು, ಯಾವುದು ಇಲ್ಲಿ ಬರುತ್ತೆ ನಿಮಗೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಇಲ್ಲಿ ಪ್ರಿಫರೆನ್ಸ್ ಆಗಿ ಕೆಳಗೆ ಒಂದು ಡೀಟೇಲ್ಸ್ ಇನ್ಫಾರ್ಮೇಷನ್ನ ನೀವು ಹಾಕಬೇಕಾಗತ್ತೆ. ಇಲ್ಲಿ ಕೆಳಗೆ ಬನ್ನಿ. ಕೆಳಗೆ ಬಂದರೆ ನಿಮಗೆ ಯಾವೊಂದು ಗ್ರ್ಯಾಜುಯೇಟ್ ಪ್ರೈಮರಿ ಸ್ಕೂಲ್ ಆಗಿರ್ಬೋದು ಅರ್ಜಿ ಸಲ್ಲಿಸುವ ಹುದ್ದೆಗಳನ್ನು ನೀವು ಇಲ್ಲಿ ಆಯ್ಕೆ ಮಾಡಬೇಕಾಗತ್ತೆ. ಎಕ್ಸಾಂಪಲಾಗಿ ಯಾವುದು ನಿಮಗೆ ಒಂದು ಇಲ್ಲಿ ಹುದ್ದೆ ಅಪ್ಲೈ ಮಾಡಬೇಕಾದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಅರ್ಜಿ ಸಲ್ಲಿಸುವ ಡಿಸ್ಟಿಕ್ ಅಂದರೆ ನಿಮಗೆ ಒಂದೇ ಡಿಸ್ಟಿಕ್ಗೆ ಅಪ್ಲೈ ಮಾಡೋ ಅವಕಾಶ ಕೊಟ್ಟಿರ್ತಾರೆ. ಆ ಒಂದು ಡಿಸ್ಟಿಕ್ನ ನೀವು ಇಲ್ಲಿ ಚೂಸನ್ನು ಮಾಡ್ಕೊಂಡು ಆ ಒಂದು ಡಿಸ್ಟಿಕ್ಗೆ ಅಪ್ಲೈ ಮಾಡ್ಕೋಬೋದು. ಯಾವೊಂದು ಟೀಚರ್ ಇರುತ್ತಾರೆ ಆ ಒಂದು ಟೀಚರ್ ಪೋಸ್ಟ್ಗೆ ಇಲ್ಲಿ ಪೋಸ್ಟನ್ನು ಆಯ್ಕೆ ಮಾಡ್ಕೊಳ್ಳಿ, ಯಾವೊಂದು ಪೋಸ್ಟ್ ನಿಮಗೆ ಎಲಿಜಿಬಲ್ ಇದೆ ಅಂತ. ಇದಾದ ತಕ್ಷಣ ಕೊನೆಯದಾಗಿ ಇಲ್ಲಿ ಫೋಟೋ ಆ್ಯಂಡ್ ಸಿಗ್ನೇಚರ್ ಅಂತ ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮದು ಫೋಟೋ ಸಿಗ್ನೇಚರ್ ಸಿಂಪಲ್ಲಾಗಿ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು ಸಿಗ್ನೇಚರ್ನ ಅಪ್ಲೋಡ್ ಮಾಡ್ಕೋಬೇಕು. ಏನಿಲ್ಲ ಸಿಂಪಲ್ಲಾಗಿ ಇದು 50 KB ಒಳಗೆ ನಿಮ್ಮದು ಫೋಟೋನ ಅಪ್ಲೋಡ್ ಮಾಡ್ಕೊಳ್ಳಿ. ಸಿಗ್ನೇಚರ್ ಒಂದು 30 KB ಒಳಗೆ ಅಪ್ಲೋಡನ್ನು ಮಾಡ್ಕೊಳ್ಳಿ. ಅಪ್ಲೋಡ್ ಆಗುತ್ತೆ. ಇಲ್ಲಿ ಫೋಟೋ ಮತ್ತು ಇಲ್ಲಿ ಸಿಗ್ನೇಚರ್ನ ಅಪ್ಲೋಡನ್ನು ಮಾಡ್ಕೊಳ್ಳಿ. ಅಪ್ಲೋಡ್ ಮಾಡಿದ ತಕ್ಷಣ ಕೊನೆಯದಾಗಿ ಒಂದು ಡಿಕ್ಲರೇಷನ್ ಬರುತ್ತೆ. ಕೊನೆಯದಾಗಿ ಒಂದು ಡಿಕ್ಲರೇಷನ್ ಏನೇನು ಇನ್ಫಾರ್ಮೇಷನ್ ನೀಡಿದರೆ ಯಾವೊಂದು ಪೋಸ್ಟ್ ಎಲಿಜಿಬಲ್ ಇರುತ್ತೆ ಪ್ರತಿಯೊಂದು ಇನ್ಫಾರ್ಮೇಷನ್ನ ನೋಡಿಕೊಂಡು ಕೊನೆಯದಾಗಿ ಡಿಕ್ಲರೇಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸಬ್ಮಿಟ್ ಮಾಡ್ಕೊಳ್ಳಿ. ಕೊನೆಯದಾಗಿ ಒಂದು ಪೇಮೆಂಟ್ ಆಪ್ಷನ್ ಇರುತ್ತೆ, ಒಂದು ಪೇಮೆಂಟ್ನ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಪೇಮೆಂಟ್ ಎಷ್ಟಿದೆ ನೋಡಿ ನಿಮಗೆ ಪೇಮೆಂಟ್ನ ಮಾಡ್ಕೊಳ್ಳಿ. ಈ ರೀತಿಯಾಗಿ ಟೀಚರ್ಸ್ ರೆಕ್ರೂಟ್ಮೆಂಟ್ ಪೋಸ್ಟ್ಗೆ ನಾನು ಡೆಮೋ ಆಗಿ ತೋರಿಸಿದ್ದೀನಿ ಏನೇನು ಡೀಟೇಲ್ಸ್ ಇರುತ್ತೆ ಅಂತ. ಆದಷ್ಟು ನೀವು ಲ್ಯಾಪ್ಟಾಪ್ ಅಥವಾ ಒಂದು ಪಿ ಸಿನಲ್ಲಿ ಟ್ರೈ ಮಾಡಿ, ಯಾಕಂದರೆ ಮೊಬೈಲ್ನಲ್ಲಿ ಸ್ವಲ್ಪ ನಿಮಗೆ ಎರರ್ ಬರ್ಬೋದು. ಆದಷ್ಟು ನೀವು ಒಂದು ಲ್ಯಾಪ್ಟಾಪ್ನಲ್ಲೇ ಅಪ್ಲಿಕೇಶನ್ ಹಾಕ್ಕೊಳ್ಳಿ. ಮೊಬೈಲ್ನಲ್ಲೂ ಹಾಕ್ಬೋದು, ಬಟ್ ಏನಾದರೂ ನಿಮಗೆ ಪ್ರಾಬ್ಲಮ್ ಬಂದರೆ ನೀವು ಆದಷ್ಟು ಲ್ಯಾಪ್ಟಾಪ್ನಲ್ಲೇ ಅಪ್ಲೈ ಮಾಡ್ಕೊಳ್ಳಿ. ಈ ರೀತಿಯಾಗಿ ಟೀಚರ್ ಪೋಸ್ಟ್ ರೆಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟಂಗೆ ನಾನು ಯಾವ ರೀತಿಯಾಗಿ ಅಪ್ಲಿಕೇಶನ್ ಹಾಕಬೇಕಂತ ಮಾಹಿತಿ ಕೊಟ್ಟಿದ್ದೀನಿ. ಇನ್ ಕೇಸ್ ಏನಾದರೂ ಡೌಟ್ಸ್ ಇದ್ದರೆ ಆದಷ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತು ಟೆಲಿಗ್ರಾಮ್ ಗ್ರೂಪ್ ಯಾರು ಜಾಯ್ನ್ ಆಗಿಲ್ಲ ನೋಡಿ, ಆದಷ್ಟು ಜಾಯ್ನ್ ಆಗಿ. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದೆ ನಿಲ್ಲಿಸೋಣ. ಅಲ್ಲಿವರೆಗೂ ನಮಸ್ಕಾರಗಳು.